ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದ್ರ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಈ ಹಿಂದೆ ಭಾರಿ ಒತ್ತಾಯಿಸಿದ್ರು ರಾಜಣ್ಣ ಅವರು. ಇನ್ಫ್ಯಾಕ್ಟ್ ಡಿಸಿಎಂ ಹುದ್ದೆ ಬಗ್ಗೆ ಕೂಡ ಅವ್ರು ಮಾತಾಡ್ತಾ ಇದ್ರು. ಬಟ್ ಆಲ್ ಆಫ್ ಅ ಸಡನ್ ಉಲ್ಟಾ ಹೊಡೆದಿದ್ದಾರೆ ಅಂತ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡೇ ತೀರ್ಮಾನ ಕೈಗೊಳ್ಳಿ, ನನಗಂತೂ ಯಾವ ಹುದ್ದೆನೂ ಬೇಡ ಅಂತೆಲ್ಲ ಮಾತಾಡಿದ್ದಾರೆ. ಮಾತಿನ ವರಸೆ ದಿಢೀರ್ ಅಂತ ಬದಲಾಗಿತ್ತು, ಯಾಕೆ ಅನ್ನೋ ಚರ್ಚೆ ಸದ್ಯಕ್ಕೆ ಮುನ್ನೆಲೆಯಲ್ಲಿದೆ. 1979 ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವರು ದೇವರಾಜ ಅರಸನ್ನ ತೆಗೆದಿದ್ದೇ ಆ ಕಾರಣದಿಂದ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು ಎರಡು ಹುದ್ದೆ ಇಟ್ಕೋಬಾರ್ದು, ಎರಡಲ್ಲಿ ಒಂದು ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು. ಅವರಿಲ್ಲ, ಎರಡು ನಾನು ಇಟ್ಕೊಳ್ತೀನಿ ಇದ್ರು. ಅವಾಗ ಹೈಕಮಾಂಡ್ನವರು ಅವರನ್ನು ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ಳದೇ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಏನಂತ ಅವಶ್ಯಕತೆ ಏನಿದೆ? ಈಗ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ? ಈಗ ಹೈಕಮಾಂಡ್ಗೆ ಆ ಶಕ್ತಿ ಇಲ್ಲ ಅಂತ ಯಾರು ಹೇಳಿದರು? ಈಗ ಎಲ್ಲ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇಲ್ಲಿ ತನಕ ಕೆಎನ್ ರಾಜಣ್ಣ ಅವರು ಮಾತಾಡ್ತಾ ಇದ್ದಂತಹ ದಾಟಿನೇ ಬೇರೆ, ಬಟ್ ಈಗ ಉರುಳಿಸಿರುವಂತಹ ಮಾತಿನ ದಾಳವೇ ಬೇರೆ ಆಗಿದೆ. ಇದು ಬಹಳಷ್ಟು ಜಿಜ್ಞಾಸೆಗೆ ಕಾರಣ ಆಗ್ತದೆ. ಕೆಎನ್ ರಾಜಣ್ಣ ಅವರು ಸಾಫ್ಟ್ ಆದ್ರ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಅನ್ನೋದು ಕುತೂಹಲ. ಯಾಕಂದ್ರೆ ಫಸ್ಟು ಅತ್ಯಂತ ಹೆಚ್ಚು ಪ್ರಬಲವಾಗಿ ಅವ್ರು ಪ್ರತಿಪಾದಿಸ್ತಾ ಇದ್ದಿದ್ದು ಇನ್ನೊಬ್ರು ಡಿಸಿಎಂ ಆಗಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತೆಲ್ಲ ಅವ್ರು ಮಾತಾಡ್ತಾ ಇದ್ರು.